ರೌಡಿ ಶೀಟರ್ ಭೀಕರ ಹತ್ಯೆಯಾಗಿದೆ. ಹಲಸೂರು ಬಳಿಯ ಮೆಮೋರಿಯಲ್ ಸರ್ಕಲ್ನಲ್ಲಿ ನಡೆದಿರುವಂತಹ ಒಂದು ಮರ್ಡರ್ ಇದು, ಒಂದು ಡೆಡ್ಲಿ ಮರ್ಡರ್ ಇದು. ರೌಡಿ ಶೀಟರ್ ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವನನ್ನ ಕೊಚ್ಚಿ ಕೊಲೆಗೈಲಾಗಿದೆ. ಇನ್ನು ಸ್ಥಳಕ್ಕೆ ಭಾರತೀನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಹಲಸೂರು ಕೆರೆ ಬಳಿ ಮೃತನ ಮನೆಯ ಮುಂದೆಯೇ ಒಂದು ದಾರುಣ ಘಟನೆ ಸಂಭವಿಸಿರೋದು. ಮನೆ ಹೊರಗಡೆ ನಿಂತಿದ್ದಾಗ ದುಷ್ಕರ್ಮಿಗಳು ಏಕಾಏಕಿ ಬಂದು ದಾಳಿ ಮಾಡಿದ್ದಾರೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ. ಇನ್ನು ಈ ಭಯಾನಕ ದಾಳಿಯನ್ನ 4 ರಿಂದ 5 ದುಷ್ಕರ್ಮಿಗಳು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಏಕಾಏಕಿ ಬಂದು ಮನೆ ಮುಂದೆ ನಿಂತ್ಕೊಂಡಿದ್ದಂಥ ರೌಡಿ ಶೀಟರ್ ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವನನ್ನ ಭೀಕರವಾಗಿ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಇದೊಂದು ಹಳೆ ಮರ್ಡರ್, ಹಳೆ ದ್ವೇಷದ ಮರ್ಡರ್ ಅನ್ನುವಂಥ ಒಂದು ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಆದರೆ ಎಕ್ಸಾಕ್ಟ್ ಆಗಿ ಆಗಿರೋದೇನು, ಯಾವ ಕಾರಣಕ್ಕಾಗಿ ಈತನನ್ನ ಇಷ್ಟು ಭೀಕರವಾಗಿ, ಇಷ್ಟು ಡೆಡ್ಲಿಯಾಗಿ ಕೊಲೆ ಮಾಡಲಾಗಿದೆ, ಅದೆಲ್ಲವೂ ಕೂಡ ಪೊಲೀಸರ ತನಿಖೆ ಮೂಲಕವೇ ಬಯಲಾಗಬೇಕಾಗಿದೆ. ಬಟ್ ಈಗ ಸಿಗ್ತಿರುವಂಥ ಒಂದು ಅಪ್ಡೇಟ್ ಪ್ರಕಾರ ರೌಡಿ ಶೀಟರ್ ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವನನ್ನ ಇವತ್ತು ತಡರಾತ್ರಿ ತನ್ನ ಮನೆ ಮುಂದೆ ನಿಂತ್ಕೊಂಡಿದ್ದಂತಹ ಸಂದರ್ಭದಲ್ಲಿ 4 ರಿಂದ 5 ಜನರ ದುಷ್ಕರ್ಮಿಗಳ ಗ್ಯಾಂಗ್ ಒಂದು ಬಂದು ಡೆಡ್ಲಿಯಾಗಿ ಮಚ್ಚು ಬೀಸಿ ಮಾರಕಾಸ್ತ್ರಗಳಿಂದ ಆತನನ್ನ ಅತ್ಯಂತ ದಾರುಣವಾಗಿ ಹತ್ಯೆಗೈದಿದ್ದಾರೆ. ಈಗ ನೋಡ್ತಾ ಇದ್ದೀವಿ ಯಾರು ಮಾಡಿದ್ದಾರೆ ಅಂತ ನೋಡಿ. ಈಗ ನಾವು ಅದೇ ಕೆಲಸದಲ್ಲಿದ್ದೀವಿ. ಅದು ಇನ್ನೂ ಯಾರು ಅಂತ ಏನೂ ಗೊತ್ತಾಗಲಿಲ್ಲ, ನಾವು ಪತ್ತೆ ಹಚ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.